ಇಡ್ಲಿ ತಿನ್ಬೇಡಿ ಅಂತ ಅಂದ್ರು. ಯಾಕಂತಂದ್ರೆ ಕವರ್ ಇಂದ ಬೇಯಿಸಿರ್ತಾರೆ ಅನ್ನುವಂತ ಕಾರಣಕ್ಕೆ ಹೋಳಿಗೆನೂ ಆಯ್ತು. ಇದೀಗ ಪನ್ನೀರ್ ಸರದಿ, ಸಿಹಿ ತಿಂಡಿಗಳ ಸರದಿ ಕೂಡ ಶುರುವಾಗಿದೆ. ಹೋಳಿಗೆ ಮಾಡುವಂತ ಸಮಯದಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಶಾಕ್ ಕೊಟ್ಟಿದೆ. ಅಂದ್ರೆ ಈಗ ಹೋಳಿಗೆಯಲ್ಲೂ ಕೂಡ ಒಂದಷ್ಟು ಕೆಮಿಕಲ್ಸ್ ಇದೆ ಅಂತ ಕಂಡು ಬಂದಿತ್ತು. ಕಲ್ಲಂಗಡಿದಾಯ್ತು, ಇಡ್ಲಿದಾಯ್ತು. ಇದೀಗ ಒಂದಷ್ಟು ಆಹಾರ ಸುರಕ್ಷತಾ ಕ್ರಮಗಳನ್ನ ಕೊಡ್ತಾ ಇದೆ ಆಹಾರ ಇಲಾಖೆ. ಆಹಾರ ಪದಾರ್ಥಗಳ ಸುರಕ್ಷತೆ ಗುಣಮಟ್ಟಗಳ ಕುರಿತು ಆಪರೇಷನ್ಗೆ ಮುಂದಾಗಿರೋದು. ರಾಜ್ಯದಾದ್ಯಂತ ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು, ಹಾಲಿನ ಉತ್ಪನ್ನ, ಪನ್ನೀರ್, ಇತರೆ ಉತ್ಪನ್ನಗಳ ಸ್ಯಾಂಪಲ್ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ. ಸ್ಯಾಂಪಲ್ ಅನ್ನ ಪಡ್ಕೊಂಡು ಟೆಸ್ಟ್ಗೆ ಒಳಪಡಿಸಿದ ಆಹಾರ ಸುರಕ್ಷತಾ ಇಲಾಖೆ ಯಾವುದೇ ಕಲಬೆರಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಮಾರ್ಚ್ 15ರ ಬಳಿಕ ಬರಲಿರುವಂಥ ಪನ್ನೀರ್ ಹಾಗೂ ಸಿಹಿ ತಿನಿಸುಗಳ ರಿಪೋರ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಆಹಾರ ಸುರಕ್ಷತಾ ಇಲಾಖೆ. ಕಾರಣ ನೋಡಿ, ಯಾರೇ ಜನರಿರಲಿ ಬಣ್ಣ ಬಣ್ಣದ ತಿಂಡಿಗಳು ಅಂದರೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅದು ಕಲ್ಲರ್ ಅಂದ್ರೆ ಅಷ್ಟು ಅಟ್ರಾಕ್ಟ್ ಆಗ್ತಾರೆ. ಬಟ್ ಏನೋ ಸಪ್ಪೆ ಸಪ್ಪೆ ಇತ್ತು ಅಂದರೆ ಯಾರೂ ಕೂಡ ಮುಟ್ಟೋದಕ್ಕೆ ಹೋಗಲ್ಲ. ಬಟ್ ಈ ಬಣ್ಣ ಬಣ್ಣದಲ್ಲಿ ಕಾಣಬೇಕು, ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಅನೇಕ ಕೆಮಿಕಲ್ಸ್ ಅನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ಆ ರೀತಿ ಕಾಣಬಾರ್ದು ಅಂತ, ಅಥವಾ ಕೆಮಿಕಲ್ಸ್ ಬಳಸಬಾರ್ದು, ಮತ್ತೆ ತುಂಬ ಫ್ರೆಶ್ ಆಗಿರಲಿ ಅನ್ನುವಂಥ ಕಾರಣಕ್ಕೂ ಕೂಡ ಒಂದಷ್ಟು ಕೆಮಿಕಲ್ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕರಿದಂಥ ಪದಾರ್ಥಗಳಿರ್ಬೋದು, ಪನ್ನೀರ್ ಇರ್ಬೋದು, ಸಿಹಿ ತಿನಿಸುಗಳಿರ್ಬೋದು, ಈ ಎಲ್ಲ ಪದಾರ್ಥಗಳನ್ನೂ ಕೂಡ ಸ್ಯಾಂಪಲ್ ಪಡ್ಕೊಂಡು ನಿಜಕ್ಕೂ ಕೂಡ ಅವು ಸೇಫಾ ಅನ್ಸೇಫಾ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈಗ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗ್ತಾ ಇದೆ.